ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 25ನೇ ಶ್ಲೋಕ. ಸಂಪತ್ಕರಿ ಸಮಾರೂಢ ಸಿಂಧೂರರಜ ಸೇವಿತ ಅಶ್ವಾರೂಢ ದಿಷ್ಟಿತಾಶ್ವ ಕೋಟಿ ಕೋಟಿಭಿರಾವೃತ. ದೇವ ದಾನವ ಮಾನವರಲ್ಲಿ ಮದಗಜಗಳಂತೆ ಅಡಗಿರುವ ಅಸುರೀ ಶಕ್ತಿಗಳನ್ನು ತಮ್ಮ ಅಂಕುಶಗಳಿಂದ ತಿವಿದು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಾಧ್ಯತೆ ಇರುವವರಾರು? ಆ ಉನ್ಮತ್ತ ಗಜಗಳನ್ನು ಹತಮಾಡತಕ್ಕವರು ಸಂಪತ್ಕರೀ ದೇವತೆಗಳು. ಇವರು ಗಜಗಳನ್ನು ಅಧಿರೋಹಿಸುತ್ತಿರುತ್ತಾರೆ, ಅಂದರೆ ಹತ್ತಿ ಕುಳಿತುಕೊಳ್ತಾ ಇರ್ತಾರೆ. ಅಂಕುಶಗಳನ್ನು ಕೈಯಲ್ಲಿ ಹಿಡಿದಿರುತ್ತಾರೆ. ಅಮ್ಮನವರ ಗಜಾಂಕುಶವೆನ್ನುವ ಅಸ್ತ್ರದಿಂದ ಉದ್ಭವಿಸಿದ ದೇವತೆಗಳು ಇವರು. ದೇವ ಮಾನವ ದಾನವರೆಲ್ಲರ ಅಸುರೀ ಸಂಪತ್ತನ್ನು ತಮ್ಮ ತಮ್ಮ ಅಂಕುಶಗಳಿಂದಲೇ ನಿಯಂತ್ರಿಸ್ತಾ ಇರ್ತಾರೆ. ಅವರು ಸನ್ಮಾರ್ಗಕ್ಕೆ ಮರಳಿದಾಗ ಸರ್ವ ಸಂಪತ್ತುಗಳನ್ನು ಪ್ರಸಾದಿಸತಕ್ಕ ಶಕ್ತಿಯುಳ್ಳ ಸಂಪತ್ಕರೀ ದೇವತೆಗಳು ಇವರು. ಅಮ್ಮನವರ ಗಜ, ಅಶ್ವ, ಪದಾತಿದಳ ಸೈನ್ಯದಲ್ಲಿ ಗಜದಳವಾಗಿ ಆಕೆಯ ಸುತ್ತಲೂ ಪರಿವೇಷ್ಟಿಸಿ, ಅಂದರೆ ನಿಂತ್ಕೊಂಡು ಭಂಡಾಸುರ ವಧೆಗೆ ಹೊರಟು ಬರ್ತಾರೆ. ಮತ್ತು ಅಶ್ವಾರೂಢ ಅಂದರೆ ಅಶ್ವಾರೂಢ ಎನ್ನುವ ದೇವತೆ ಆಶ್ವಿಕಾದಳಾಧಿಪತಿ, ವಾಯುವೇಗ ಮನೋವೇಗಗಳನ್ನು ಹೊಂದಿದ ಕುದುರೆ. ಅಂತಹ ಕುದುರೆಗಳ ಕೋರಿಕೆಗಳನ್ನು ಆಕೆ ನಿಯಂತ್ರಿಸಬಲ್ಲಳು. ಆ ಕೋರಿಕೆಗಳನ್ನು ಕುದುರೆಗಳ ಹಗ್ಗವನ್ನು ಹಿಡಿದು ಸಕ್ರಮವಾಗಿ ನಡೆಸುತ್ತಾಳೆ. ಮಂತ್ರಶಾಸ್ತ್ರದಲ್ಲಿ 13 ಅಕ್ಷರಗಳನ್ನು ಹೊಂದಿದ ಮಂತ್ರಾಧಿಷ್ಠಾನ ದೇವತೆ ಈಕೆ. ಅಮ್ಮನವರ ಪಾಶ ಎನ್ನುವ ಆಯುಧದಿಂದ ಉದ್ಭವಿಸಿ ಅಪರಾಜಿತ ಎನ್ನುವ ಅಶ್ವವನ್ನೇರಿ ತನ್ನ ಹಾಗೆಯೇ ಅಶ್ವಾರೂಢಳಾದ ಕೋಟ್ಯಾನುಕೋಟಿ ದೇವತೆಗಳ ಸಮೂಹಕ್ಕೆ ನಾಯಕತ್ವವನ್ನು ವಹಿಸುತ್ತಾ ಅಮ್ಮನವರ ಸುತ್ತಲೂ ಆಶ್ವಿಕ ದಳವನ್ನು ನಿಲ್ಲಿಸುತ್ತಾಳೆ. ಇದಿಷ್ಟು 25ನೇ ಶ್ಲೋಕ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.